56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲೋತಾರಣ್ಣ. ಸಿಎಂ ಕುರ್ಚಿಯ ಕದನ ಮೇಲ್ನೋಟಕ್ಕೆ ನಿಂತಿಲ್ಲ. ಒಳಗೊಳಗೆ ಎಷ್ಟರ ಮಟ್ಟಿಗೆ ಅದು ಸ್ಟ್ರಾಟಜಿಯನ್ನು ಮಾಡಿಸ್ತಿದೆ ಎರಡೂ ಬಣಗಳಿಂದ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಣ. ಕಳೆದ 5 ದಿನಗಳಿಂದ ಜನವರಿ 28ರಿಂದ ಫೆಬ್ರವರಿ 1ನೇ ತಾರೀಕಿನ ತನಕ ಸುದೀರ್ಘ 5 ದಿನಗಳ ಕಾಲ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಅದು ಕೂಡ ಕನಕೋತ್ಸವದ ಹೆಸರಿನಲ್ಲಿ. ಸದನದ ಒಳಗಡೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವ ಶಾಸಕರ ಸಂಖ್ಯೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವ ಶಾಸಕರ ಸಂಖ್ಯೆ ಏನು ಅನ್ನುವಂತಹ ಚರ್ಚೆ ಆಗಿತ್ತು. ವಿಶೇಷ ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆ ವಿಚಾರವಾಗಿ ಬಹುದೊಡ್ಡ ಮೆಸೇಜನ್ನು ಕೊಟ್ಟರು. ಮತ್ತು BJP ಅತ್ಯಂತ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಆಫರನ್ನು ಕೊಡ್ತು. ಏನದು ಆಫರ್ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಕಳೆದ 5 ದಿನಗಳಲ್ಲಿ ಸರಿಸುಮಾರು 10 ರಿಂದ 15 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ದೊಡ್ಡ ಉತ್ಸವ ಅಂದಾಜು ಮಾಡ್ತಿರುವಂಥದ್ದು ಬಹುಪಾಲು ಜನ. ಇದೇ ಖರ್ಚಾಗಿದೆ ಅಂತ ಯಾರೂ ಹೇಳ್ತಿಲ್ಲ. ಕರಾರುವಕ್ಕಾಗಿ ಅಂದಾಜು ಸುಮಾರು 8,500 ವಿದ್ಯಾರ್ಥಿಗಳಿಗೆ ಧನ ಸಹಾಯ ಕೂಡ ಮಾಡೋ ಮೂಲಕ ಸಾಕಷ್ಟು ಪ್ರಭಾವಿಗಳನ್ನು ವೇದಿಕೆ ಮೇಲೆ ಕರೆಸ್ತಾರೆ. ಇನ್ಫ್ಲೂಯೆನ್ಸರ್ಸ್ ಇರಬಹುದು, ಅವರು ಸಿನಿಮಾದವರು ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿರಬಹುದು, ಅಥವಾ ಬಿಗ್ ಬಾಸ್ ವಿನ್ನರ್ಸ್ ಇರಬಹುದು, ಬಿಗ್ ಬಾಸ್ನವರು ಇರಬಹುದು. ಜೊತೆಯಲ್ಲಿ ಶಾಸಕರು ಬಂದು ಹೋದರು. ಆ ಎಲ್ಲ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರಾ? ಕಣಷ್ಟೇ ಕಳೆದ ಕನಕೋತ್ಸವದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದರು. ಅವತ್ತು ಸಿದ್ದರಾಮಯ್ಯ ಅವರ ತಾಕತ್ತೇನು ಅನ್ನೋದು ಕನಕೋತ್ಸವದಲ್ಲೂ ಕೂಡ ಪ್ರದರ್ಶನಗೊಂಡಿತ್ತು, ಪ್ರತಿಬಿಂಬವಾಗಿತ್ತು. ಮತ್ತೊಂದು ಸಲ ಕರೆದು ಅವರೆದುರುಗಡೆ ಸಿದ್ದರಾಮಯ್ಯನೇ ಗ್ರೇಟ್ ಅನ್ನೋ ಮೆಸೇಜನ್ನು ಕೊಡೋ ಉಮೇದಿನಲ್ಲಿ ಈ ಸಲ ಡಿ ಕೆ ಶಿವಕುಮಾರ್ ಅವರು ಇಲ್ಲ. ಯಾಕಂದರೆ ಈ ಕನಕೋತ್ಸವನೇ ಮುಗಿದೋಗಿದೆ. ಸಿದ್ದರಾಮಯ್ಯ ಅವರು ಭಾಗಿಯಾಗಬೇಕಾಗಿತ್ತು. ಅವರದ್ದೇ ಸರ್ಕಾರದ ಪ್ರಮುಖ ನಾಯಕ, ಅವರ ಸರ್ಕಾರದ ನಾಯಕ ಕನಕೋತ್ಸವದಲ್ಲಿ ಭಾಗಿಯಾಗಲಿಲ್ಲ. ಯಾಕೆ ಅನ್ನುವಂತಹ ಚರ್ಚೆ ಕೂಡ ನಡೀತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಆಹ್ವಾನ ಕೊಟ್ಟಿರದೇ ಇರಬಹುದು ಅನ್ನುವಂತಹ ಚರ್ಚೆಗಳು ಕಾಣಿಸ್ತಿರುವಂಥದ್ದು. ಇದು ಕೂಡ CM ಕುರ್ಚಿಯ ಕದನ ನಿಂತಿಲ್ಲ, ಇನ್ನೂ ಜೋರಾಗಿ ನಡೆಯುತ್ತೆ ಅನ್ನುವಂತಹ ಮುನ್ಸೂಚನೆ ಕೊಡ್ತಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಉತ್ಸವಕ್ಕೆ ಖರ್ಚು ಮಾಡಿದ್ದಾರೆ ಅಂದರೆ ನಾಳೆ ಅವರು ಶಾಸಕರನ್ನು ಖರೀದಿ ಮಾಡುವ ಸ್ಥಿತಿ ಬಂದರೆ ಮಾಡಬಹುದು ಅನ್ನೋ ಅಂದಾಜು ಕೂಡ ಈಗ ಕೇಳಿ ಬರ್ತಿರುವಂಥದ್ದು, ಕಾಣಿಸ್ತಿರುವಂಥದ್ದು. ಸದನದ ಒಳಗಡೆ ಚರ್ಚೆಯಾಗಿದ್ದು ಏನು? ಆರ್ ಅಶೋಕ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಲೂ 56 ಶಾಸಕರಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ 56 ಶಾಸಕರ ಪೈಕಿ ಯಾರನ್ನೋ ಒಬ್ಬರನ್ನ ಕೇಳಿದ್ರೆ, ಅಣ್ಣ ಅವರೆಲ್ಲ ಬೆಳಗ್ಗೆ ಮಾತ್ರ ಅಲ್ಲಿರ್ತಾರೆ, ಸಾಯಂಕಾಲ ಮತ್ತೆ CM ಕಚೇರಿಗೆ ಬರ್ತಾರೆ. ಸೊ 135 ಜನ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳ್ತಿದಾರಲ್ಲ, ಅವ್ರು ಯಾರೂ ಅಲ್ಲಿಲ್ಲ. ಬದಲಾಗಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತಿದ್ದಾರೆ. ಸಾಯೋ ತನಕ ನಾನು ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಇರ್ತೀನಿ ಅನ್ನುವಂತಹ ಮಾತನ್ನು ಕಾರ್ಮಿಕ ಸಚಿವ ಲಾಡ್ ಹೇಳಿದ್ರು. ಆದರೆ ನಾನು ಅಹಿಂದ ಹುಡುಗ ಅಂತ ಹೇಳಿಕೊಳ್ಳುವಂತಹ ಡೈಲಾಗ್ ಕಿಂಗ್ಗಳು ಕೂಡ ಕನಕೋತ್ಸವದಲ್ಲಿ ಭಾಗಿಯಾಗಿ ಬಂದರು. ಡಿ ಕೆ ಶಿವಕುಮಾರ್ ಏನು ಎಂಥದ್ದು ಅನ್ನೋದನ್ನೆಲ್ಲ ವೇದಿಕೆ ಮೇಲೆ ಪುಂಖಾನುಪುಂಖವಾಗಿ ಮಾತಾಡಿ ಬಂದರು. ಅಲ್ಲಿಗೆ ಒಂದು 17-19 ಶಾಸಕರು ಮಾತ್ರ ವೇದಿಕೆ ಮೇಲೆ ಬಂದು ಹೋದರು. ಅವರಷ್ಟೇ ಈಗ ಡಿ ಕೆ ಶಿವಕುಮಾರ್ ಅವರು ನೆಚ್ಚಿಕೊಂಡಿರುವ, ಯಾವ ಕಾಲಕ್ಕೆ ಕರೆದರೂ ಕೂಡ ಬಂದು ತಮ್ಮ ರೆಸಿಗ್ನೇಷನ್ ಲೆಟರ್ಗಳನ್ನು ಬೇಕಾದರೂ ಕೊಡಬಹುದಾದಂತಹ ಮಟ್ಟಕ್ಕೆ ಅವರನ್ನು ಬೆಂಬಲಿಸ್ತಿರುವಂಥವರು. ಉತ್ಸವ ಮಾಡಿದ್ರೆ CM ಆಗ್ತಾರಾ? ಇಷ್ಟು ಖರ್ಚು ಮಾಡಿದ್ರೆ? ಆದರೆ ಅವರೊಂದು ಶಕ್ತಿ ಪ್ರದರ್ಶನ ಮಾಡಬೇಕಿತ್ತು. ಅದಕ್ಕೆ ಬೇರೆ ವೇದಿಕೆ ಬೇಕಿತ್ತು. ಅದು ಪಕ್ಷೇತರ ವೇದಿಕೆ, ಪಕ್ಷದಾಚೆಗಿನ ವೇದಿಕೆ. ಅಲ್ಲಿ ಸುಮಾರು ಶಾಸಕರನ್ನು ಕರೆಸಿ ಅವರು ಒಂದು ಪ್ರದರ್ಶನ ಮಾಡಿದ್ರು. ಯಾವಾಗ? ತುಂಬ ಸೂಕ್ಷ್ಮ ನೋಡಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದ ಸಂದರ್ಭದಲ್ಲೇ ಈ ಉತ್ಸವ ಕೂಡ ಶುರುವಾಯಿತು. ಉತ್ಸವದಲ್ಲಿ ಇವರು ಕೂಡ ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆಸಿ ಇವರು ನನ್ನ ಬೆಂಬಲಿಗರು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು ವೇದಿಕೆ ಮೇಲೆ. ಆದರೆ 17-19 ಶಾಸಕರನ್ನ ಇಟ್ಕೊಂಡು ಮುಖ್ಯಮಂತ್ರಿ ಆಗ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ನನ್ನ ಜೊತೆ ಕೂಡ ಇಷ್ಟು ಜನ ಇದ್ದಾರೆ, ನಾಳೆ ಈ ನಂಬರ್ 2 ಪಟ್ಟು 3 ಪಟ್ಟು ಆಗಬಹುದು ಅನ್ನೋ ಮೆಸೇಜನ್ನು ಕೊಟ್ಟಿರಬಹುದು. ಒಂದು ವೇಳೆ ಆ 3 ಪಟ್ಟು ಆಗಬೇಕು ಅಂದರೆ ತುಂಬ ಖರ್ಚು ಮಾಡಬೇಕಾಗುತ್ತೆ. BJPಯ ನಾಯಕರೇ ಹೇಳೋ ಪ್ರಕಾರ
ಶಾಸಕರ ಖರೀದಿ ಕಾಂಗ್ರೆಸ್ನಲ್ಲೂ ಕೂಡ ಆಗಬಹುದು. ಅಶೋಕ್ ಅವರು ಹೇಳ್ತಾರೆ ಸದನದೊಳಗಡೆ, ನಾವೇನು ಈ ಸರ್ಕಾರ ಕೆಡೋದಿಲ್ಲಪ್ಪ ಅಂತ. ಆದರೆ ಸಂತೋಷ್ ಲಾಡ್ ಹೇಳ್ತಾರೆ, ಕಳೆದ ಚುನಾವಣೆಯಲ್ಲಿ 16 ಶಾಸಕರನ್ನು ಕೊಂಡ್ಕೊಂಡೋಗಿ ಸರ್ಕಾರ ಮಾಡಿದ್ರಲ್ಲ ಅಂತ. ಈಗ ಅಂಥದ್ದಾಗಬೇಕು ಅಂದರೆ ಸುಮಾರು 40 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗಟ್ಟಿಯಾಗಿ ಕಾಣಿಸ್ಕೊಳ್ಬೇಕು. ಅಂತಹ ಸ್ಥಿತಿ ನಿರ್ಮಾಣವಾದರೆ ಮಾತ್ರ ಸಿ ಎಂ ಬದಲಾವಣೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರ ನಂತರ ಒಬ್ಬ ದಲಿತ ನಾಯಕ, ಪ್ರಭಾವಿ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿವೆ. ಕನಕೋತ್ಸವ ಮಾಡಿ ಕನಕಾಭಿಷೇಕ ಮಾಡಿಬಿಟ್ರೆ ಶಾಸಕರಿಗೆ ಸಿ ಎಂ ಆಗಬಹುದು. ಬರೀ ಕನಕೋತ್ಸವ ಮಾಡ್ತೀನಿ ಅಂದರೆ ಯಾರೂ ಕೂಡ ಸಿ ಎಂ ಆಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂದರೆ ಜಿಲ್ಲೆಗಳಲ್ಲಿ ಉತ್ಸವಗಳನ್ನು ಮಾಡ್ತಾರೆ. ಇದೇ ಸುಧಾಕರ್ ಅವರು, ಕೆ ಸುಧಾಕರ್ ಅವರು ಈಗ ಸಂಸದರಾಗಿರುವಂಥವ್ರು. ಚಿಕ್ಕಬಳ್ಳಾಪುರ ಉತ್ಸವ, ನಂದಿ ಉತ್ಸವ, ಸಾಕಷ್ಟು ಉತ್ಸವಗಳನ್ನು ಮಾಡಿದ್ರು. ಯತ್ನಾಳ್ ಕೂಡ ಸಾಕಷ್ಟು ಉತ್ಸವಗಳನ್ನು ಮಾಡಿದ್ರು. ಹಾಗೆ ನೋಡಿದ್ರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಈಗ ಉತ್ಸವ ಮಾಡಿ ಮುಖ್ಯಮಂತ್ರಿ ಆಗುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮಾಷೆಯ ವಿಚಾರ ಆಗಬಹುದು. ದುಡ್ಡಿದ್ರೆ ದುನಿಯಾ ನಿಜ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರೀ ದುಡ್ಡಿದ್ರೆ ಸಿ ಎಂ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸ್ಟ್ರಾಂಗ್ ಮೆಸೇಜ್. ಡಿ ಕೆ ಶಿವಕುಮಾರ್ ಅವರ ಈ ಕನಕೋತ್ಸವ ಮತ್ತು ಕನಕೋತ್ಸವದ ಹಿಂದಿನ ಈ ಸ್ಟ್ರಾಟಜಿಗಳು ವರ್ಕೌಟ್ ಆಗುತ್ತಾ? ಅವರು ಸಿ ಎಂ ಆಗ್ತಾರ? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಸ್ಥಾನದಿಂದ ಇಳಿಸೋಕ್ಕಾಗತ್ತಾ? ಕಮೆಂಟ್ ಮಾಡಿ. 56 ಜನ ಡಿ ಕೆ ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ.